ವೀಕ್ಷಕರೇ, ಇಲ್ಲಿ ನೋಡ್ತಕ್ಕಂಥ ಪರಪ್ಪಜ್ಜನ ಮನೆ ಈ ದೃಶ್ಯ. ಜಗದ್ಗುರು ಮೌನೇಶ್ವರ ಇಲ್ಲಿ ಗಾಣ ಹೊಡಿತಕ್ಕಂಥದ್ದು ಮತ್ತು ಪರಪ್ಪಜ್ಜನ ಒಂದು ಒಡನಾಟ ಇಲ್ಲಿ ಇದ್ದದ್ದು ನೋಡೋಣ ಬನ್ನಿ ವೀಕ್ಷಕರೇ. ಪರಪ್ಪಜ್ಜನವರ ಗಾಣ ಮತ್ತು ಪರಪ್ಪಜ್ಜ ಜಗದ್ಗುರು ಮೌನೇಶ್ವರರು ಗಾಣ ಹೊಡೆದಿರ್ತಕ್ಕಂಥ ಆವಾಗಿನ ಗಾಣ ಕಲ್ಲು ಇವತ್ತು ನೋಡ್ಬೋದು ವೀಕ್ಷಕರೇ. ಅವರ ಈಗ ನವೀಕರಣ ಆಗಿರ್ತಕ್ಕಂಥ ಮನೆ ಇದು ಆಗಿದೆ. ನಮ್ಮ ಮನ್ಯಾಗ ನೋಡ್ರಿ ಒಂದು 3-4 ವರ್ಷದ ಗಂಡು ಹುಡುಗರು ಇರ್ತಾವಲ್ರಿ, ಅಷ್ಟಿರಕಲೆ ಮೌನೇಶ ಆಡ್ಕ್ಯಾ ಅಂತ ಬಂದನ್ರಿ. ಆಡ್ಕ್ಯಾ ಅಂತ ಬಂದು ಗಾಣ ಹೊಡಿತಿದ್ನಂತ್ರಿ. ಆ ಗಾಣ ಹೊಡೆದಗಳಿಗೆ ದಿವಸ 12 ಸೇರು ಎಣ್ಣೆ ಹೆಚ್ಚಿಗೆ ಬರ್ತತ್ತಂತ್ರಿ. ಮೌನೇಶ್ವರ ಬಂದು ಹೊಡೆದಾಗ ಒಂದು ದಡೆ ಎಣ್ಣೆ ಹೆಚ್ಚಿಗೆ ಬರ್ತತ್ತಂತ್ರಿ. ಹಿಂಗೆ ಬರ್ತಾ 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 ಒಂದಿನ ಮುತ್ತೆ ಬೆಳಗ್ಗೆ ಮುಂಜಾನೆ ಎದ್ದು ಊಟದ ತಿಂತಾನ ಹೊಡೆದು ಒಂದು ಡಬ್ಬೆ ತುಂಬಿಟ್ಟಿದ್ನಂತ್ರಿ. ಪರಪ್ಪಜ್ಜ ಡಬ್ಬೆ ತುಂಬಿಟ್ಟಿದ್ನಂತ ಊಟಕ್ಕೆ ಕೊಳ್ಳರಿಬೇಕು ಎತ್ತುಗಳು ಅನ್ನೋದ್ರಾಗೆ ಬಂದಂತ ಮೌನೇಶ್. ನಾ ಕೊಳ್ಳರಿತೀನಪ್ಪ ಮೌನ, ಈಗೇನು ಹೊಡ್ಯೋದು ಬೇಡ, ನಾ ಹೊಡಿತೀನಿ ಮುತ್ತೆ ಅಂದಾನ. ಅಂದಗಳಿಗೆ ನಾ ಕೊಳ್ಳರಿತೀನಪ್ಪ ಮೌನ, ಹಸುವಾಗ್ಯಾವ ಎತ್ತಿಗೆ, ನನಗೂ ಹಸುವಾಗ್ಯದ, ಊಟ ಮಾಡ್ತಂದ್ರೆ ಇಲ್ಲ ಮುತ್ತೆ ನೀನು ಹಸುವಾದ ನೀವು ಉಂಡು ಬಾ, ನಾ ಹೊಡಿತೀನಿ ಆಟತಾನ ಅಂದಂತ. ಅಂದ್ಗಳಿಗೆ ಯಾಕೆ ಅಲ್ದಕ್ಕಂತ ಬುಟ್ಟು ಅಂತಂತ ಆತ ಬುಟ್ಟು ಮುಂದಕ್ಕೆ ಹೋಗೋಣ ಡಬ್ಬಿ ಕಾಲಿಗೆ ಒದ್ದು ಉಳಿಸ್ಬಿಟ್ನಂತ್ರಿ. ಕಾಲಿಗೆ ಒದ್ದು ಉಳಿಸ್ಗಳಿಗೆ ಮುತ್ತೆ ಮತ್ತೆ ಮುಂಜಾನೆ ದೊಡ್ಡದನ್ರಿ ಸಿಟ್ಟು ಬಂದದಾಗ ನಾವು ಹೆಂಗೆ ಬೈತೀವಿ ಹುಡುಗರಿಗೆ, ಹಂಗೆ ಬೇಡ ಉತ್ತು ಸುಳಿ ಮಗನೆ ಇಷ್ಟ ತನಕ ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಹೊಡೆದೀನಿ, ಎಲ್ಲ ಊಟ ಹಾಳು ಮಾಡಿಬಿಟ್ಟೆ ಅಂತ ಬೈದಂತ. ಇಲ್ಲ ಮುತ್ತೆ ನಾ ಏನು ಹಾಳು ಮಾಡೀನಿ, ತುಂಬ ಅಂದಂತ. ಮಣ್ಣಾಗ ಚೆಲ್ಲಿದ್ದು ಹೆಂಗೆ ಬರ್ತದಪ್ಪ, ಎಂಥ ಹುಚ್ಚ ನೀನು ಅಂದಂತ. ನೀ ತುಂಬ ಮುತ್ತೆ ಅಂದಂತ. ತುಂಬಿದ ನಂತರ ಈ ಚೆಲಿ ಮ್ಯಾಗ ನೀರು ಬಂದಂಗೆ ಬರ್ತಿತ್ತಂತ. ಹಂಗೆ ಅವು ಬಂದದ್ದು ಎಲ್ಲ ಎಣ್ಣೆ ಮಾರಿ ಈಶ್ವರಪ್ಪನ ಗುಡಿಯಾಗ 7 ಆಂಡೆ ಹಾಕಿ ಬಂದಾನಂತಾರೆ ರೊಕ್ಕ. ಮತ್ತು ನಮ್ಮ ಮನೆಗೂ ಗ್ವಾಲಿ ತೋಡಿ ಹಾಕ್ಯಾರಂತ್ರಿ. ನಮಗೆ ವಶ ಇಲ್ರಿ, ಆದ್ರೆ ನಮಗೆ ಸಿಕ್ಕಿಲ್ರಿ ಒಟ್ಟು. ಅಂದ್ರೆ ಎಣ್ಣೆ ಅಷ್ಟು ಹೆಚ್ಚಿಗಾಗಿ ಮಾರನ್ ನೋಡ್ರಿ, ಎಷ್ಟು ಲಾಭ ಆಗ್ಯದಂತ. ಎಲ್ಲ ತುಂಬಿ ಹೋದ್ ನೋಡ್ರಿ. ಅವಾಗನ ಬ್ಯಾರಲ್ ಪೀರಲ್ ಎಲ್ಲಿದ್ದು ರೀ, ಈಗ ಆಗ್ಯಾವ ಬ್ಯಾರಲ್ಗಳು. ಆಡಕ್ಲ ಗಡಿಗೆ ಕೇಲು ಪೀಲು ಎಲ್ಲ ತುಂಬ್ಯಾನಂತ್ರಿ. ಅದು ಎಣ್ಣೆ ಮಾರಿ ಅಷ್ಟು ರೊಕ್ಕ ಆಗ್ಯದಂತ ನೋಡ್ರಿ. ಹ್ಞೂ ರೀ ಪವಾಡ ನೋಡ್ರಿ. ಎಲ್ಲಷ್ಟು ತುಂಬಿದ್ವಪ್ಪ ಮೌನ ಅಂದಾಗ ಹಂಗ ಸಾಕಾರ ಬಿಡ್ರಿ ಮುತ್ತೆ ಅಂದಂತ. ಅಂದಾಗ ಅವಾಗ ನಿಂತಂತ್ರಿ ಎಣ್ಣೆ ಅಲ್ಲೇ ಅರ್ಸನ್ ನೋಡ್ರಿ ಅಲ್ಲೇ. ನೀವು ಪರಪ್ಪಜ್ಜನ್ ವಂಶಸ್ಥರು? ವಂಶಸ್ಥರು ನೋಡ್ರಿ. ಹಂಗೆ ಬಂದವ್ರಿ ತೆಲಿ ಇಷ್ಟು ಮಾಡ್ಯಾನಲ್ರಿ. ನಮ್ಮ ಮನೆ ದನ ಕಾಯ್ದಾನಂತ, ಬುತ್ತಿ ಹಾಕ್ಸ್ಕೊಂಡು ಹೋಗ್ಯಾನಂತ. ದನ ಕಾಯ್ಕೊಂಬಂದು ಕಟ್ಟ್ಯಾನ. ಕರಗಳು ನಾವು ಹಾಲು ನೋಡ್ಕೊಂಡಪ್ಪ ಅಂದ್ರೆ ಹೆಣ್ಮಕ್ಳು ಕರ ಹಿಡ್ಯೋದು ಎಲ್ಲ ಮಾಡ್ಯಾನ್ರಿ. ಮತ್ತು ಒಟ್ಟು ಎಲ್ಲ ಮಾಡ್ಯಾನಂತ ನೋಡ್ರಿ. ಮತ್ತು ನಮ್ಮ ಮನ್ಯಾಗ ಪರಪ್ಪ ಮುತ್ತೆ 1,01 ಮಂದಿ ಗಣಗಳಿಗೆ ಊಟ ಮಾಡಿಸ್ನಂತ ಬೇಡ್ಕೊಂಡಿದ್ನಂತಾರೆ. ರಾಚೋಟ್ಯಾಗ ಗಣಗಳಿಗೆ ಊಟ ಮಾಡಿಸ್ನಂತ ಬೇಡ್ಕೊಂಡ್ರೆ ತುಪ್ಪ ಒಯ್ಯೋದತ್ತಂತ, ಮೀಸಲು ತುಪ್ಪ. ನಡ್ಯಪ್ಪ ಮೌನ ಮತ್ತು ಹೋಗಮ್ಮು ಗಣಗಳು ಉಣ್ಸಕ್ಕಂದ್ರೆ ನೀವು ಹೋಗ್ಬಿಡು ಮತ್ತೆ ನಾ ಬರ್ತೀನಿ, ಅವತ್ತು ತರ್ತೀನಿ ತುಪ್ಪ ಅಂದಂತ. ಇದ್ಲಂತ ಮನ್ಯಾಗ ಅವತ್ತು ತಗೊಂಡು ಹೋಗ್ಯಾನಂತ ನೋಡ್ರಿ ಅಲ್ಲಿ ತುಪ್ಪ ಅಂತ ಹೇಳ್ತಾರ್ರಿ. ರಾಚೋಟಿದು ಮತ್ತು ಮುಂದ್ಲು ಪವಾಡ ಏನದಾನ ಈಶ್ವರ. ಇವ್ರು 1 ವಾರ ಹೋಗ್ಯಾರಂತ್ರಿ. 1 ವಾರ ಮೊದ್ಲು ಹೋಗ್ಯಾರಂತ್ರಿ. ಅವತ್ತೇ ಹೋಗ್ಯಾನಂತ್ರಿ. ಮತ್ತು ಹೋಗಟ್ಟಿಗೆ ವೀರಭದ್ರೇಶ್ವರನ ಗುಡಿ ಕೀಲಿ ಹಾಕಿತ್ತಂತ್ರಿ. ಕೀಲಿ ಹಾಕಿದ್ರೆ ನೈವೇದ್ಯ ತಗೊಂಡು ಹೋಗಟ್ಟಿಗೆ ಕೀಲಿ ಹಾಕಿತ್ತಂತ. ಏನಪ್ಪ ವೀರಭದ್ರ, ನಾನು ಗ್ವಾನಾಲಿಂದ ಮೌನೇಶ ಬಂದೀನಿ, ನೀ ಕೀಲಿ ಹಾಕ್ಯಂಡು ಕೂತಿದ್ದೆ ನಂದುಗಳಿಗೆ ಬಾಕಲಿ ತರ್ತೀನಂತ್ರಿ. ವೀರಭದ್ರೇಶ್ವರ್ಗೆ ಊಟ ಮಾಡಿಸಿ ಬಂದಾನಂತ ನೋಡ್ರಿ. ತುಪ್ಪ ಹಾಕಿ ಮೀಸಲು ತುಪ್ಪ ಹಾಕಿ ಅನ್ನ ಊಟ ಮಾಡಿಸಿ ಬಂದಾನಂತ ನೋಡ್ರಿ ಅಂತ ಹೇಳ್ತಾರೆ ನೋಡ್ರಿ. ನಮಗೆ ಇಷ್ಟು ಪವಾಡ ಆದ್ ನೋಡ್ರಿ ನಮ್ಮ ಮನ್ಯಾಗ. ನಮ್ಮ ಚಲೋ ಆದ್ರಿ ಸಂಸಾರ. ಆಶೀರ್ವಾದ ಚಲೋ ಆದ್ರಿ ನಮಗೆ ಮೊದ್ಲಿಂದ. ಈಗ ಅನುಕೂಲ. ಅದೇ ಹೊಲ ಆದ್ರಿ, ಅದೇ ಮನೆ ಆದ. ನಾವೇನು ಮಾರಿಲ್ರಿ, ಹೊಲ ಮಾರಿಲ್ಲ, ಮನೆ ಮಾರಿಲ್ಲ. ಅಷ್ಟೇ ಆದ್ರೆ ನಮ್ಗೆ ಅಷ್ಟೇ ಆದ್ರೆ ನಮ್ದು 100 ಎಕರೆ ಹೊಲ ಐತ್ರಿ. ಒಬ್ಬೊಬ್ರಿಗೆ 33 ಎಕರೆ ಬಂದದ್ರಿ ಊರಿಗೆ. ನಾವೇನು ಮಾರಿಲ್ರಿ ಹೊಲ. ಇನ್ನು ಪರಪ್ಪ ಮುತ್ತೆ ಮಾನಪ್ಪೈ ಕೊಟ್ಟದ್ದು ಅದೆಲ್ಲ ಹೊಲಗಳು ಅಲ್ಲೇ ಸುತ್ತಲೂ ಎಲ್ಲ ಇದೇ ಮನೆ ಅದಂತ್ರಿ. ಅದು ಹೊಲ ಮಾನಪ್ಪೈ ಕೊಟ್ಟನಂತ್ರಿ, ಪರಪತ್ತ ಅಜ್ಜ ಕೊಟ್ಟನಂತ್ರಿ. ಅವೆಲ್ಲ ಸುತ್ತಮುತ್ತಲು ಅವೇ ಅಂತ್ರಿ ಬರ್ತಾರಲ್ರಿ. ಎಷ್ಟೋ ಭೂಮಿ ಕೊಟ್ಟನಂತ್ರಿ ಮುತ್ತೆ.
64,000 ಏನು 84 ಸಾವಿರ ಕೊಟ್ಟನಂತ. ಅಂದ್ರೆ ಪರತದಿಂದ ಏನು ಕೂನ ಏನಿಲ್ಲ ಎಲ್ಲಿ ರೀ ಇಲ್ಲಿ ಅಂದ್ರೆ ಏನು ಫೋಟೋ ಮೂರ್ತಿ ಇಲ್ರಿ ಅವಾಗ ಏನು ಬರ್ಬೇಕ್ರಿ ಏನಿಲ್ರಿ ಏನು ಬಂದಿಲ್ರಿ ಅವಾಗ ಇಲ್ಲ. ನಮ್ಗೆ ಅನುಕೂಲ ಮಾಡ್ಯಾನ್ರಿ. ನಮ್ಗೆ ಅದೇ ಹೊಲ ಅದ್ರಿ, ಅದೇ ಮನೆ ಅದ. ಮಕ್ಳು ಸಣ್ಣವಿದ್ದಾಗ ಇವ್ರು ನಮ್ಮ ಮನೆಯವ್ರು ದುಡಿತಿದ್ದಲ್ರಿ, ಹೊಲ ಪಾಲಿಗೆ ಕೊಡ್ತಿದ್ವಿ. ಪಾಲ ಬಂದಷ್ಟು ಉಣ್ಬೇಕಲ್ಲ ಅವಾಗ 10,000 ಬರಟಿಗೆ ಮಸ್ತ್ ಆತೈತ್ರಿ. ಈಗ 10 ಲಕ್ಷ ಬಿಟ್ಟು 20 ಲಕ್ಷ ಬೆಳಿತದ್ರಿ. ಹ್ಞೂ ರೀ, ಮೌನನ ಆಶೀರ್ವಾದದಿಂದ ಈಗ ನಮ್ಗೆ ತಣ್ಣಗೀವ್ರಿ. ಮೊದ್ಲು ಹಳೆ ಮನೆ ಇತ್ತು ರೀ, ತಾನೇ ಬಿದ್ದದ್ರಿ ಅದು. ಒಟ್ಟು ಅದು ಬುಳತಾರ ನಾವೇನು ಮಾಡಕ್ಕೆ ಹೋಗಿಲ್ರಿ. ಮಾಡಕ್ಕೆ ಹೋದ್ರು ಅದಕ್ಕೆ ನಮ್ಗೆ ಅಪ್ಪಡಿ ಕೊಟ್ಟಿದ್ದಿಲ್ರಿ. ಬುನಾದಿ ಹಾಕಿ 2 ವರ್ಷದ ತನ ಆದ್ರೂ ಅದು ಮನೆ ಏಳಲ್ರಿ. 3ನೇ ವರ್ಷಕ್ಕೆ ಬುನಾದಿ ಹಾಕಿದ ಮೇಲೆ ಎದ್ದದ್ ನೋಡ್ರಿ. ನಿನ್ನಂತರ ಕನಿಷ್ನ್ಯಾಗ ಬಂದು ಇನ್ನು ಮೇಲೆ ಎದ್ದೇಳ್ತದ ನೋಡಪ್ಪ ಮನೆ ಅಂತ ಹೇಳಿದ್ನಂತ ಮೌನೇಶ್ವರ. ಅವಾಗ ಎದ್ದದ್ ನೋಡ್ರಿ ನಮ್ಮ ಮನೆ. 3 ವರ್ಷ ಅಷ್ಟೇ ಬಿಟ್ಕೊಂಡು ಕುಂತೀವಿ ನೋಡ್ರಿ ಬುನಾದಿ ಹಾಕಿ. ಎಷ್ಟು ವರ್ಷ ಐತ್ರಿ ಇದು? ಈಗ 6-7 ವರ್ಷ ಆಯ್ತು ನೋಡ್ರಿ ಅದು ಮನೆ ಕಟ್ಟಿಕೇಸಿ. ಅಂದ್ರೆ ಇದಕ್ಕಿಂತ ಮೊದಲು ಪರಪಜ್ಜು ಇದ್ದಿದ್ದ ಮನೆ ಅದೇ ಮನೆ ಇತ್ತು ನೋಡ್ರಿ. ಮೌನೇಶ್ವರ ಆಡಿದ ಮನೆ ಅದೇ ಇತ್ತು ನೋಡ್ರಿ. ಒಂದೊಂದು ಮಾರಿದ್ದು ನೋಡ್ರಿ. ಅಷ್ಟು ಬರೇ ಗುಂಡಗಲ್ರಿ, ಮಣ್ಣು ಬರೇ ಜಿಗುಟು ಮಣ್ಣು ಅಂತ ಗಾಡಿ ಅಷ್ಟು ಅಗಲಿದ್ದು ನೋಡ್ರ. 800 ವರ್ಷ ಆದ್ ನೋಡ್ರಿ ಅದು ಮನೆ. ಮತ್ತೆ ಹೆಂಗಿರ್ಬೇಕ್ರಿ ಈಗ ಇಂಥ ಮನೆ ಕಟ್ಟಿದ್ರೆ 100 ವರ್ಷ ಬರಾಗಲ್ಲ ಅಂತಾರೆ. ಎಷ್ಟಾಗ್ಯದ ನೋಡ್ರಿ ನಮ್ಮ ಮನೆ ಪವಾಡ. ಈಗ ಅದನ್ನ ಮುತ್ತನವ್ರು ಬರ್ತಾರ ಓದ್ತಾರ್ರಿ. ಆದ್ರೆ ಅವ್ರೇನು ನಮ್ಮ ಕಣ್ಣಿಗೆ ಬೀಳಲ್ಲ. ಆದ್ರೆ ಅವ್ರ ಮನೆಗೆ ನಮ್ಮ ಮನೆಗೆ ಬಂದಪ್ಪ ಅಂದ್ರೆ ಗಮ್ಮ 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 ಜಾತ್ ಮಲಿಗೂ ಹೆಂಗಾತ್ರಿ ಮನೆ. 1-2-3 ಸೆಕೆಂಡ್ ಅಷ್ಟು ಆತು ನೋಡ್ರಿ ನಮ್ಮ ಮನೆ. ಮೌನೇಶ್ವರ ಕಾಣಂಗಿಲ್ಲ. ಅವ್ರು ಬಂದಾಗ ಏನಾದ್ರಿ ಗಮ್ಮ 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 ಹರಿತದ ನೋಡ್ರಿ ಮನೆಗೆ. ಅದು ಮನ್ಯಾಗ ನಮ್ಗೆ ಹಿರಿಯರು ಹೇಳ್ಯಾರ, ಹಿರಿಯರು ಮೌನೇಶ್ವರ ಬಂದಾಗ ನಮ್ಮ ಮನೆ ಗಮ 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 ಮಕ್ಕ ಹರಿತದ ಅಂತ ಹೇಳ್ಯಾರ್ರಿ. ಅದೇ ನಮಗೆ ಕೋನ ನೋಡ್ರಿ. ಈಗಲೂ ಬರ್ತಾರ್ರಿ ಅವ್ರು, ಬರ್ತಾರ್ರಿ ಈಗಲೂ ಬರ್ತಾರ್ರಿ. ಅಂದ್ರೆ ಟೈಮ್ ಇಲ್ಲ, ಟೇಬಲ್ ಇಲ್ಲ, ಈಸ್ತಿನಿಲ್ಲ, ಆಸ್ತಿನಿಲ್ಲ. ತನ್ನ ಮನಸ್ಸು ಯಾವಾಗ ಅವಾಗ ಬರ್ತಾರ್ರಿ ಹೋಗ್ತಾರ್ರಿ. ಹಿಂಗಾದ ಪರಪಜ್ಜನ ಹೆಣ್ತಿಗೆ ಹೋಗಿ ಅಜ್ಜಿ ಹತ್ರ ಊಟ ಮಾಡ್ಕೊಂಡು ಹೋಳಿ ಊಟ ಬೇಕಂತ. ಅದನ್ನು ಆದ್ರಿ ನಮ್ಗೆ ಅಷ್ಟು ಅದ್ರದ್ದು ಮಾಹಿತಿ ಇಲ್ರಿ. ಹೇಳ್ತಾರ್ರಿ ಅಪರಾತ್ರಿ ಬಂದು ನನಗೆ ಹೋಳಿ ಊಟನೇ ಮಾಡ್ತಂತ ಅತ್ಕಂತ ಕುಂತಿದ್ನಂತ್ರಿ ಅಂತ ಹೇಳಿದ್ನ. ಸಣ್ಣದಿಲ್ಲ ಅವ್ರು ಹುಡುಗ್ರು ಹೆಂಗೆ ಅಡ್ಡಿ ಮಾಡ್ತಾವ ಅದ್ರಂಗೆ. ಇಲ್ಲಪ್ಪ ಏನು ಇಲ್ಲ ಮಾಡಮ್ಮ ಅಂತ ಇಟ್ಟಂದ್ರೆ ಏನೇನೋ ಹೇಳ್ತಾರ್ರಿ. ಅದ್ರ ನನಗೆ ಅಷ್ಟು ಮಾಹಿತಿ ಇಲ್ಲ ನೋಡ್ರಿ ಸರ್. ಬೆಲ್ಲ ಬ್ಯಾಳಿ ಏನೇನೋ ಅದು ಮಾಡಿದ್ರಂತ್ರಿ. ಊಟ ಮಾಡ್ಯಾನ. ಅವಾಗೇನೋ ಐಶ್ವರ್ಯ ಕೊಟ್ಟಾನ. ಬೆಲ್ಲ ಬ್ಯಾಳೆನೇ ನಿಟ್ಟಾಗಿತ್ತು ಮನ್ಯಾಗ ಅಂತ ಏನೇನೋ ಹೇಳ್ತಾರ್ರಿ ಒಟ್ಟು. ಮೌನನ ಆಶೀರ್ವಾದದಿಂದ ಈಗ ನಮ್ಗೆ ತಣ್ಣಗೀವ್ರಿ. ವಿಶ್ವಕರ್ಮರ ಒಡೆಯ ಸ್ವಾಮಿ ಸರ್ವ ಧರ್ಮರ ಪ್ರಿಯ